ಬಾಂಗ್ಲಾವನ್ನ ಬಗ್ಗು ಬಡಿದು ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿ ನ್ಯೂಜಿಲೆಂಡ್ಗೆ ನೀರು ಕುಡಿಸಿ ಸೆಮೀಸ್ಗೆ ಲಗ್ಗೆ ಇಟ್ಟಿರುವಂತಹ ಟೀಂ ಇಂಡಿಯಾಗೆ ನೆಕ್ಸ್ಟ್ ಎದುರಾಳಿಯೇ ಆಸ್ಟ್ರೇಲಿಯಾ, ಅದು ಕೂಡ ಬಲಿಷ್ಠ ಆಸ್ಟ್ರೇಲಿಯಾ. ಚಾಂಪಿಯನ್ಸ್ ಟ್ರೋಫಿಯ ಅಸಲಿ ಫೈಟ್ ಈಗ ಶುರುವಾಗ್ತಾ ಇದ್ದು ಮಂಗಳವಾರ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ಹೈ ವೋಲ್ಟೇಜ್ ಕದನ ನಡೆಯಲಿದೆ. ಇಲ್ಲಿ ಗೆದ್ದವರು ಸೀದಾ ಫಿನಾಲೆಗೆ ಲಗ್ಗೆ ಇಟ್ರೆ ಸೋತವರು ಗಂಟು ಮೂಟೆ ಕಟ್ತಾರೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಸೆಮೀಸ್ ಮ್ಯಾಚ್ ಬಗೆಗಿನ ಒಂದಷ್ಟು ರೋಚಕ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸೋಲೆ ಕಾಣದೆ ಎ ಗುಂಪಿನಲ್ಲಿ ಅಗ್ರ ಸ್ಥಾನ ಪಡೆದಿರುವಂತಹ ಟೀಂ ಇಂಡಿಯಾ ಬಿ ಗುಂಪಿನಲ್ಲಿ 2ನೇ ಸ್ಥಾನದಲ್ಲಿರುವಂತಹ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಹಾಗೆಯೇ ಮಾರ್ಚ್ 5ರಂದು ಎ ಗುಂಪಿನಲ್ಲಿ 2ನೇ ಸ್ಥಾನ ಪಡೆದಿರುವಂತಹ ನ್ಯೂಜಿಲೆಂಡ್ ಹಾಗೆ ಬಿ ಗುಂಪಿನಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ಸೆಣಸಾಟ ನಡೆಯಲಿದೆ. ಇಷ್ಟು ದಿನದ್ದೇ ಒಂದು ಲೆಕ್ಕ, ಇನ್ಮುಂದಿನದ್ದೇ ಒಂದು ಲೆಕ್ಕ. ಹೀಗೆ ಸೋಲೆ ಕಾಣದೆ ಮುನ್ನಿಗ್ತಿರುವಂತಹ ಭಾರತ ಒಂದ್ ಕಡೆ 3 ಮ್ಯಾಚ್ಗಳ ಪೈಕಿ ಒಂದನ್ನ ಮಾತ್ರ ಗೆದ್ದು 2 ಪಂದ್ಯ ರದ್ದಾದ್ರೂ ಕೂಡ ನಾಕೌಟ್ಗೆ ಕಾಲಿಟ್ಟಿರುವಂತ ಕಾಂಗರೂ ಪಡೆ ಮತ್ತೊಂದು ಕಡೆ. ಕ್ರಿಕೆಟ್ ಸಾಮ್ರಾಜ್ಯದಲ್ಲಿ ರಾಜ ಮಹಾರಾಜರಂತೆ ಮೆರಿತಾ ಇರುವಂತ ಈ ಮದಗಜಗಳ ಕಾದಾಟಕ್ಕೆ ಐಸಿಸಿ ಟೂರ್ನಿ ಮತ್ತೊಮ್ಮೆ ಸಾಕ್ಷಿ ಆಗ್ತಾ ಇದೆ. ಮಂಗಳವಾರ ದುಬೈನ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯಲಿದ್ದು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ. ಅಲ್ಲದೆ ಭಾರತಕ್ಕೆ 2023ರ ಐಸಿಸಿ ಏಕದಿನ ವಿಶ್ವಕಪ್ ಸೋಲಿನ ಲೆಕ್ಕ ಚುಕ್ತ ಮಾಡೋಕೆ ಒಂದೊಳ್ಳೆ ಚಾನ್ಸ್ ಕೂಡ ಸಿಕ್ಕಿದೆ. ಏಕದಿನ ವಿಶ್ವಕಪ್ ಸೋಲಿನ ಸೇಡು ತೀರಿಸಿಕೊಳ್ಳುತ್ತಾ ಭಾರತ. ಚಾಂಪಿಯನ್ಸ್ ಟ್ರೋಫಿ ಏಕದಿನ ಕ್ರಿಕೆಟ್ ಟೂರ್ನಿಯ ಲೀಗ್ ಹಂತದ ಕೊನೆ ಪಂದ್ಯದಲ್ಲಿ ಭಾರತ 44 ರನ್ಗಳಿಂದ ನ್ಯೂಜಿಲೆಂಡ್ ತಂಡವನ್ನ ಸೋಲಿಸಿದೆ. ಈ ಮೂಲಕ ಸತತ 3ನೇ ಗೆಲುವನ್ನ ಕಂಡಿದ್ದು ಎ ಗುಂಪಿನ ಟೇಬಲ್ ಟಾಪರ್ ಆಗಿ ಸೆಮೀಸ್ಗೆ ಕಾಲಿಟ್ಟಿದೆ. ಸೊ ಇಲ್ಲಿ ಬಿ ಗುಂಪಿನಲ್ಲಿ 2ನೇ ಸ್ಥಾನ ಪಡೆದಿರುವಂತಹ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಮಾರ್ಚ್ 4ರಂದು ನಡೆಯಲಿರುವಂತಹ ಸೆಮಿಫೈನಲ್ ಪಂದ್ಯದಲ್ಲಿ ಉಭಯ ತಂಡಗಳು ಕಣಕ್ಕಿಳಿಯಲಿವೆ. ಈ ಪಂದ್ಯದ ಮೂಲಕ ಭಾರತಕ್ಕೆ ಆಸ್ಟ್ರೇಲಿಯಾ ವಿರುದ್ಧ ಸೇಡು ತೀರಿಸಿಕೊಳ್ಳೋಕೆ ಅವಕಾಶ ಸಿಕ್ಕಿದೆ. 2023ರ ನವೆಂಬರ್ 19ರ ನಂತರ ಭಾರತ ಮತ್ತು ಆಸ್ಟ್ರೇಲಿಯಾ ಏಕದಿನ ಕ್ರಿಕೆಟ್ನಲ್ಲಿ ಇದೇ ಮೊದಲ ಬಾರಿಗೆ ಎದುರು ಬದಲಾಗ್ತಾ ಇವೆ. ತವರಿನಲ್ಲೇ ಭಾರತಕ್ಕೆ ಸೋಲುಣಿಸಿ ಟ್ರೋಫಿಗೆ ಮುತ್ತಿಕ್ಕಿದ್ದ ಆಸೀಸ್. 2023 ನವೆಂಬರ್ 19 ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಏಕದಿನ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಭಾರತೀಯ ಕ್ರಿಕೆಟ್ ಪ್ರೇಮಿಗಳಿಗೆ ಇದು ಮರೆಯಲಾಗದ ನೋವನ್ನ ನೀಡಿತ್ತು. 2023ರ ಏಕದಿನ ವಿಶ್ವಕಪ್ಗೆ ಭಾರತ ಆತಿಥ್ಯವನ್ನು ವಹಿಸಿಕೊಂಡಿತ್ತು. ಐಸಿಸಿಯ ಮಹತ್ವದ ಟೂರ್ನಿಯಲ್ಲಿ ಭಾರತ ಅಜೇಯವಾಗಿ ಫಿನಾಲೆಗೆ ಲಗ್ಗೆ ಇಟ್ಟಿತ್ತು. ಆದರೆ ಫೈನಲ್ನಲ್ಲಿ ಎದುರಾಗಿದ್ದಂಥ ಆಸ್ಟ್ರೇಲಿಯಾ 140 ಕೋಟಿ ಭಾರತೀಯರಿಗೆ ಆಘಾತ ನೀಡಿತ್ತು. ಪ್ಯಾಟ್ ಕಮಿನ್ಸ್ ನೇತೃತ್ವದ ಆಸೀಸ್ ತಂಡ ಬೌಲಿಂಗ್ ದಾಳಿಯಲ್ಲಿ ತತ್ತರಿಸಿದಂಥ ಭಾರತ 240 ರನ್ ಗಳಿಸಲಷ್ಟೇ ಶಕ್ತವಾಗಿತ್ತು. ಈ ಸುಲಭ ಗುರಿಯನ್ನ ಬೆನ್ನತ್ತಿದಂಥ ಆಸ್ಟ್ರೇಲಿಯಾ 47 ರನ್ ಗಳಿಸುವಷ್ಟರಲ್ಲಿ ತನ್ನ 3 ವಿಕೆಟ್ಗಳನ್ನ ಕಳ್ಕೊಂಡಿತ್ತು. ಸೊ ಭಾರತ ಗೆಲ್ಲಬಹುದು ಅಂತ ಹೋಪ್ಸ್ ಕೂಡ ಶುರುವಾಗಿತ್ತು. ಆದರೆ ಭಾರತಕ್ಕೆ ಹೆಡ್ ಸ್ಟ್ರೋಕ್ ಕೊಟ್ಟಿದ್ದು ಆಸೀಸ್ನ ಟ್ರಾವಿಸ್ ಹೆಡ್. ಅಂಡರ್ ಪ್ರೆಷರ್ಸ್ನಲ್ಲಿದ್ದಂಥ ಆಸ್ಟ್ರೇಲಿಯಾ ಪರ ಕ್ರೀಸ್ಗಿಳಿದಂಥ ಟ್ರಾವಿಸ್ ಹೆಡ್ 120 ಎಸೆತಗಳಲ್ಲಿ 137 ರನ್ ಸಿಡಿಸಿದ್ರು. ಟ್ರಾವಿಸ್ ಹೆಡ್ರ ಶತಕದ ಬ್ಯಾಟಿಂಗ್ ಮೂಲಕ ಆಸ್ಟ್ರೇಲಿಯಾ 6 ವಿಕೆಟ್ಗಳ ಗೆಲುವನ್ನ ಸಾಧಿಸಿತ್ತು. ಭಾರತ ತವರಿನಲ್ಲಿ ಸೋತು ಮುಖಭಂಗ ಅನುಭವಿಸಿತ್ತು. ಸೊ ಈಗ ಆ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋಕೆ ಒಂದೊಳ್ಳೆ ಅವಕಾಶ ಸಿಕ್ಕಿದೆ. ಸೆಮೀಸ್ ಪಂದ್ಯಕ್ಕೂ ಮುನ್ನ ಆಸೀಸ್ ಆಟಗಾರನಿಗೆ ಇಂಜುರಿ. ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ಪಂದ್ಯದ ಹೊಸ್ತಿಲಲ್ಲೇ ಆಸ್ಟ್ರೇಲಿಯಾ ತಂಡದ ಆಟಗಾರ ಮ್ಯಾಥ್ಯೂ ಶಾಟ್ ಗಾಯಗೊಂಡಿದ್ದಾರೆ. ಇವರ ಬದಲಿಗೆ ಆಲ್ರೌಂಡರ್ ಕೂಪರ್ ಕೊನೋಲಿ ತಂಡವನ್ನು ಸೇರ್ಕೊಂಡಿದ್ದಾರೆ. ಫೆಬ್ರವರಿ 28ರಂದು ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಲೆಗ್ ಇಂಜುರಿಗೆ ತುತ್ತಾಗಿದ್ದಂಥ ಮ್ಯಾಥ್ಯೂ ಟೂರ್ನಿಯಿಂದಲೇ ಸಂಪೂರ್ಣವಾಗಿ ಹೊರಬಿದ್ದಿದ್ದಾರೆ. ಆಸ್ಟ್ರೇಲಿಯಾ ತಂಡದ ಮೀಸಲು ಆಟಗಾರನಾಗಿ ಆಯ್ಕೆಯಾಗಿದ್ದಂಥ ಕೂಪರ್ ಅಧಿಕೃತವಾಗಿ ತಂಡಕ್ಕೆ ಜಾಯಿನ್ ಆಗಿದ್ದಾರೆ. 24 ವರ್ಷದ ಆಲ್ರೌಂಡರ್ ಕೊನೋಲಿ ಆಸ್ಟ್ರೇಲಿಯಾ ಪರ 3 ಏಕದಿನ ಪಂದ್ಯಗಳು ಸೇರಿ ಒಟ್ಟು 6 ಅಂತಾರಾಷ್ಟ್ರೀಯ ಪಂದ್ಯಗಳನ್ನಷ್ಟೇ ಆಡಿದ್ದಾರೆ. ಜೊತೆಗೆ ಆಫ್ ಸ್ಪಿನ್ನಿಂಗ್ ಮೂಲಕ ಕೂಡ ತಂಡಕ್ಕೆ ಪ್ಲಸ್ ಆಗಲಿದ್ದಾರೆ. ಸದ್ಯ ಟೂರ್ನಿಯಲ್ಲಿ ಹ್ಯಾಟ್ರಿಕ್ ಗೆಲುವನ್ನ ಕಂಡಿರುವಂತಹ ಟೀಂ ಇಂಡಿಯಾ ಪರ ಪ್ಲೇಯಿಂಗ್ 11 ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯಕ್ಕೂ ಮುನ್ನ ಟೀಂ ಇಂಡಿಯಾ ಪ್ಲೇಯಿಂಗ್ 11 ಹೇಗಿರಬಹುದು ಅನ್ನೋದನ್ನ ನೋಡೋದಾದ್ರೆ ಬ್ಯಾಟಿಂಗ್ ವಿಭಾಗದಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ. ಬಟ್ ಬೌಲಿಂಗ್ ವಿಭಾಗದಲ್ಲಿ ಹರ್ಷಿತ್ ರಾಣಾ ಮತ್ತು ವರುಣ್ ಚಕ್ರವರ್ತಿ ನಡುವೆ ಕಾಂಪಿಟೇಷನ್ ಇದೆ. ಇನ್ನು ಎಂದಿನಂತೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೆ ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಅನ್ನು ಆರಂಭಿಸುತ್ತಾರೆ. ಗಿಲ್ ಬಾಂಗ್ಲಾ ವಿರುದ್ಧದ ಪಂದ್ಯದಲ್ಲಿ ಶತಕ ಸಿಡಿಸಿದ್ರು. ಪಾಕ್ ವಿರುದ್ಧ ಕೂಡ ಅರ್ಧ ಶತಕದ ಹತ್ತಿರಕ್ಕೆ ಬಂದಿದ್ರು. ಇನ್ನು ರೋಹಿತ್ ಶರ್ಮಾ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ಮಾಡ್ತಾರೆ. ಇನ್ನು ಪಾಕ್ ವಿರುದ್ಧ ಸೆಂಚುರಿ ಸಿಡಿಸಿರುವಂತಹ ವಿರಾಟ್ ಕೊಹ್ಲಿ 3ನೇ ಸ್ಲಾಟ್ನಲ್ಲಿ ಬರ್ತಾರೆ. ಇನ್ನು 4ನೇ ಸ್ಥಾನದಲ್ಲಿ ಟ್ರಸ್ಟೆಡ್ ಪ್ಲೇಯರ್ ಆಗಿರುವಂತಹ ಶ್ರೇಯಸ್ ಅಯ್ಯರ್ ಅವರು ಬ್ಯಾಟ್ ಅನ್ನ ಬೀಸಲಿದ್ದಾರೆ. ಇನ್ನು ಸೈಲೆಂಟ್ ಆಗಿ ಇನ್ನಿಂಗ್ಸ್ ಅನ್ನು ಆಡ್ತಿರುವಂತಹ ಶ್ರೇಯಸ್ ಅಯ್ಯರ್ ಕಳೆದ ಕೆಲ ಪಂದ್ಯಗಳಲ್ಲಿ
ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಕಳೆದ 6 ಪಂದ್ಯಗಳಲ್ಲಿ 4ರಲ್ಲಿ ಹಾಫ್ ಸೆಂಚುರಿ ಸಿಡಿಸಿದ್ದಾರೆ. ಇನ್ನು 5ನೇ ಸ್ಲಾಟ್ನಲ್ಲಿ ಮತ್ತೊಮ್ಮೆ ಅಕ್ಷರ್ ಪಟೇಲ್ ಅವರನ್ನೇ ಕಣಕ್ಕಿಳಿಸಬಹುದು. ನ್ಯೂಜಿಲೆಂಡ್ ವಿರುದ್ಧ ತೀರಾ ಅಗತ್ಯದ ಟೈಮಲ್ಲಿ 42 ರನ್ಗಳ ಕೊಡುಗೆ ನೀಡಿದ್ರು. ಹಾಗೆ ರಚಿನ್ ರವೀಂದ್ರ ಅವರ ಅದ್ಭುತ ಕ್ಯಾಚ್ ಹಿಡಿಯೋ ಮೂಲಕ ನಿನ್ನೆ ಪಂದ್ಯದಲ್ಲಿ ಬ್ರೇಕ್ ಥ್ರೂವನ್ನ ತಂದುಕೊಟ್ಟಿದ್ರು. ಜೊತೆಗೆ ತಂಡವನ್ನು ನಿಧಾನಕ್ಕೆ ಗೆಲುವಿನತ್ತ ಸಾಗಿಸ್ತಾ ಇದ್ದಂತ ಸೆಟ್ ಬ್ಯಾಟರ್ ಕೇನ್ ವಿಲಿಯಮ್ಸನ್ ಅವರ ವಿಕೆಟ್ ಪಡೆದು ಟೀಮ್ ಇಂಡಿಯಾ ಗೆಲುವಿಗೆ ಟರ್ನಿಂಗ್ ಪಾಯಿಂಟ್ ಅನ್ನ ಕೊಟ್ಟಿದ್ರು. ಸೊ ಆಲ್ರೌಂಡರ್ ಆಗಿ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ ಅಕ್ಷರ್ ಪಟೇಲ್. ಇನ್ನು 6ನೇ ಕ್ರಮಾಂಕದಲ್ಲಿ ಮತ್ತೊಮ್ಮೆ KL ರಾಹುಲ್ ಬರಲಿದ್ದಾರೆ. ನಂತರ ಹಾರ್ದಿಕ್ ಪಾಂಡ್ಯ ಮತ್ತು ರವೀಂದ್ರ ಜಡೇಜಾ ಬ್ಯಾಟ್ ಅನ್ನ ಬೀಸ್ತಾರೆ. ಬಟ್ ಈಗ ಇರೋ ಪ್ರಶ್ನೆ ಅಂದ್ರೆ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯಕ್ಕೆ ಹರ್ಷಿತ್ ರಾಣಾ ಬರ್ತಾರಾ ಅಥವಾ ವರುಣ್ ಚಕ್ರವರ್ತಿಗೆ ಮತ್ತೆ ಅವಕಾಶ ಕೊಡ್ತಾರಾ ಅನ್ನೋದು. ಬಹುಶಃ ನಿನ್ನೆ ಮ್ಯಾಚ್ ನೋಡಿದ್ರೆ ವರುಣ್ಗೆ ಚಾನ್ಸ್ ಅನ್ನ ಕೊಡಬಹುದು. ಯಾಕಂದ್ರೆ ಅವರು 5 ವಿಕೆಟ್ಗಳನ್ನ ಪಡ್ಕೊಂಡು ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಉಳಿದಂತೆ ಮೊಹಮ್ಮದ್ ಶಮಿ ಹಾಗೆ ಕುಲ್ದೀಪ್ ಯಾದವ್ ಸ್ಥಾನವನ್ನ ಪಡಿತಾರೆ. ಹೀಗೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಚರ್ಚೆ ನಡುವೆಯೇ ದುಬೈ ಪಿಚ್ ಕೂಡ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ದುಬೈ ಪಿಚ್ ನಲ್ಲಿ ಮೊದಲ ಪಂದ್ಯ ಆಡ್ತಿರೋ ಆಸೀಸ್. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನೆಕ್ ಟು ನೆಕ್ ಫೈಟ್ ಇರುತ್ತೆ ಅನ್ನೋದೇನೋ ನಿಜವೇ ಆಗಿದ್ರೂ ಕೂಡ ದುಬೈ ಪಿಚ್ ಭಾರತಕ್ಕೆ ಪ್ಲಸ್ ಆಗಲಿದೆ. ಯಾಕಂದ್ರೆ ಹೈಬ್ರಿಡ್ ಮಾದರಿಯಲ್ಲಿ ಮ್ಯಾಚ್ ನಡೀತಾ ಇರೋದ್ರಿಂದ ಭಾರತದ ಎಲ್ಲಾ ಪಂದ್ಯಗಳು ಕೂಡ ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೀತಾ ಇವೆ. ಈಗಾಗಲೇ ಭಾರತ, ಬಾಂಗ್ಲಾದೇಶ, ಪಾಕಿಸ್ತಾನ ಹಾಗೆ ನ್ಯೂಜಿಲೆಂಡ್ 3 ಪಂದ್ಯಗಳನ್ನ ಒಂದೇ ಮೈದಾನದಲ್ಲಿ ಆಡಿದೆ. ಚೇಸಿಂಗ್ ನಲ್ಲಿ 2 ಪಂದ್ಯಗಳನ್ನ ಗೆದ್ದಿದ್ರೆ ಡಿಫೆನ್ಸ್ ನಲ್ಲಿ ಕಿವೀಸ್ ಪಡೆಯನ್ನ ಸೋಲಿಸಿದೆ. ಆದ್ರೆ ಆಸ್ಟ್ರೇಲಿಯಾಗೆ ಈ ಅಡ್ವಾಂಟೇಜ್ ಸಿಗೋದಿಲ್ಲ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಸೀಸ್ ಗೆದ್ದಿರೋದು ಒಂದೇ ಪಂದ್ಯ, ಅದು ಪಾಕಿಸ್ತಾನದಲ್ಲೇ ನಡೆದಿತ್ತು. ಒಂದು ಪಂದ್ಯ ಮಳೆಯಿಂದ ಟಾಸ್ ಕೂಡ ಕಾಣದೆ ರದ್ದಾಗಿತ್ತು. ಇನ್ನೊಂದು ಪಂದ್ಯ ಅರ್ಧಕ್ಕೆ ಕ್ಯಾನ್ಸಲ್ ಆಗಿತ್ತು. ಸೊ ಭಾರತ ವಿರುದ್ಧದ ಸೆಮೀಸ್ ಆಡೋಕೆ ದುಬೈಗೆ ಬಂದಿಳಿದಿರುವಂತ ಆಸ್ಟ್ರೇಲಿಯಾಗೆ ಇಲ್ಲಿನ ಪಿಚ್ ಸ್ವಲ್ಪ ಸವಾಲಾಗಬಹುದು. ಪಾಕಿಸ್ತಾನದ ಮತ್ತು ದುಬೈನ ಪಿಚ್ಗಳು ತುಂಬಾನೇ ಡಿಫ್ರೆನ್ಸ್ ಆಗಿವೆ. ಭಾನುವಾರವೇ ಆಸ್ಟ್ರೇಲಿಯಾ ತಂಡ ದುಬೈಗೆ ಬಂದಿಳಿದಿದ್ರು ಕೂಡ ಸೆಮೀಸ್ ಕಾದಾಟಕ್ಕೂ ಮುನ್ನ ಅವರಿಗೆ ಸಿಗೋದು ಒಂದೇ ದಿನ. ಸೊ ಒಂದೇ ದಿನದಲ್ಲಿ ಅಲ್ಲಿನ ಪಿಚ್ ಅನ್ನ ಜಡ್ಜ್ ಮಾಡೋದು ಕಷ್ಟವಾಗಬಹುದು. ಹೀಗಿದ್ರೂ ಕೂಡ ಏಕದಿನ ಮಾದರಿಯಲ್ಲಿ ಆಸ್ಟ್ರೇಲಿಯಾ ಹಿಂದಿನ ಪಂದ್ಯಗಳಲ್ಲಿ ಡಾಮಿನೇಟ್ ಮಾಡ್ತಿರೋದನ್ನು ಕೂಡ ಮರೆಯೋಕ್ಕಾಗಲ್ಲ. ಅದರಲ್ಲೂ ಈ ಸಲ ಈ 3 ಪ್ಲೇಯರ್ಸ್ ಸಿಕ್ಕಾಪಟ್ಟೆ ಡೇಂಜರಸ್ ಆಗಿ ಕಾಣ್ತಿದ್ದಾರೆ. ಹೆಡ್, ಸ್ಮಿತ್ ಮತ್ತು ಜಂಪಾ ಡೇಂಜರಸ್ ಪ್ಲೇಯರ್ಸ್. ಭಾರತಕ್ಕೆ ಸದಾ ತಲೆನೋವಾಗಿ ಕಾಡುವಂತ ಆಸೀಸ್ ತಂಡದಲ್ಲಿ 3 ಈ ಸಲ ಡೇಂಜರಸ್ ಪ್ಲೇಯರ್ಸ್ ಆಗಿ ಕಾಣ್ತಾ ಇದ್ದಾರೆ. ಅದರಲ್ಲಿ ನಂಬರ್ 1 ಟ್ರಾವಿಸ್ ಹೆಡ್. 2023ರ ಏಕದಿನ ವಿಶ್ವಕಪ್ ಅನ್ನ ಕಸಿದುಕೊಂಡಿದ್ದ ಈ ಆಟಗಾರ, ಸ್ಟಾರ್ ಬ್ಯಾಟರ್ ಆಗಿರುವಂತ ಟ್ರಾವಿಸ್ ಹೆಡ್ ಪ್ರಸಕ್ತ ಟೂರ್ನಿಯಲ್ಲಿ ವೆರಿ ಗುಡ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ವಿಶ್ವ ಕ್ರಿಕೆಟ್ನ ಸ್ಫೋಟಕ ಬ್ಯಾಟರ್ ಆಗಿರುವಂತ ಹೆಡ್ ಟೀಮ್ ಇಂಡಿಯಾ ವಿರುದ್ಧ ಸಾಕಷ್ಟು ಸಲ ಪವರ್ಫುಲ್ ಇನ್ನಿಂಗ್ಸ್ ಅನ್ನ ಕಟ್ಟಿದ್ದಾರೆ. ಸೊ ಇವರನ್ನ ಎಷ್ಟು ಬೇಗ ಪೆವಿಲಿಯನ್ಗೆ ಸೇರಿಸ್ತೇವೋ ಅಷ್ಟು ಲಾಭ ಇದೆ. ಹಾಗೆ ಮತ್ತೊಬ್ಬ ಆಟಗಾರ ಸ್ಟೀವ್ ಸ್ಮಿತ್. ಆಸ್ಟ್ರೇಲಿಯಾ ನಾಯಕನಾಗಿ ಹಾಗೆ ಸ್ಟಾರ್ ಬ್ಯಾಟರ್ ಆಗಿರುವಂತ ಸ್ಟೀವ್ ಸ್ಮಿತ್ ಒಂದ್ಸಲ ಕ್ರೀಸ್ ಕಚ್ಚಿ ನಿಂತರು ಅಂದ್ರೆ ಅವರನ್ನು ಔಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇತ್ತೀಚಿನ ಪಂದ್ಯಗಳಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಿದ್ದಾರೆ. ಅಲ್ಲದೆ ಟೀಮ್ ಇಂಡಿಯಾ ವಿರುದ್ಧ ಉತ್ತಮ ದಾಖಲೆಗಳನ್ನು ಕೂಡ ಹೊಂದಿದ್ದಾರೆ. ಇನ್ನು ಆಸೀಸ್ನ ಸ್ಪಿನ್ ಅಸ್ತ್ರವಾಗಿರುವಂತ ಆಡಮ್ ಜಂಪಾ ಕೂಡ ಒಬ್ರು. ತಮ್ಮ ಮಾಂತ್ರಿಕ ಸ್ಪಿನ್ ದಾಳಿ ಮೂಲಕವೇ ಘಟಾನುಘಟಿ ಬ್ಯಾಟರ್ಗಳನ್ನ ಪೆವಿಲಿಯನ್ಗೆ ಕಳಿಸ್ತಾರೆ. ಸೊ ಈಗ ಸೆಮಿಫೈನಲ್ ನಲ್ಲಿ ಭಾರತ ತಂಡಕ್ಕೆ ಮತ್ತೊಮ್ಮೆ ಕಂಟಕವಾಗಬಹುದು. ಈ 3 ಎದುರಿಸಿದ್ರೆ ಟೀಮ್ ಇಂಡಿಯಾ ಗೆಲುವು ಈಸಿ ಆಗುತ್ತೆ. ಏಕದಿನ ಮಾದರಿಯಲ್ಲಿ ಆಸ್ಟ್ರೇಲಿಯಾದೇ ಮೇಲುಗೈ. ಕ್ರಿಕೆಟ್ ಲೋಕದಲ್ಲಿ ಆಸ್ಟ್ರೇಲಿಯಾ ಮತ್ತೆ ಭಾರತ ಎದುರು ಬದಲಾದಾಗಲೆಲ್ಲ ಹೈ ವೋಲ್ಟೇಜ್ ಮ್ಯಾಚ್ ಇದ್ದೇ ಇರುತ್ತೆ. ಇದೀಗ ಮತ್ತೊಮ್ಮೆ ಅಖಾಡ ಸಜ್ಜಾಗಿದೆ. ಬಟ್ ಒನ್ ಡೇ ಇಂಟರ್ನ್ಯಾಷನಲ್ ಕ್ರಿಕೆಟ್ನ ಇತಿಹಾಸವನ್ನ ಕೆದಕಿ ನೋಡಿದ್ರೆ ಭಾರತ ವಿರುದ್ಧ ಆಸ್ಟ್ರೇಲಿಯಾವೇ ಮೇಲುಗೈ ಸಾಧಿಸಿದೆ. ಟೀಮ್ ಇಂಡಿಯಾ ಹಾಗೆ ಆಸ್ಟ್ರೇಲಿಯಾ ತಂಡಗಳು ಈವರೆಗೆ ಕ್ರಿಕೆಟ್ ಅಂಗಳದಲ್ಲಿ ಒಟ್ಟು 151 ಏಕದಿನ ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ. ಈ ಪೈಕಿ ಭಾರತ 57 ಪಂದ್ಯಗಳನ್ನು ಗೆದ್ದಿದ್ರೆ ಆಸ್ಟ್ರೇಲಿಯಾ 84 ಪಂದ್ಯಗಳನ್ನು ಗೆದ್ದಿದೆ. 10 ಪಂದ್ಯಗಳು ರಿಸಲ್ಟ್ ಕಂಡಿಲ್ಲ. ಇನ್ನು ಮತ್ತೊಂದು ಹೈ ವೋಲ್ಟೇಜ್ ಕದನಕ್ಕೆ 2 ತಂಡಗಳು ರೆಡಿಯಾಗಿದ್ದು ಗೆದ್ದವರು ಫಿನಾಲೆಗೆ ಲಗ್ಗೆಡ್ತಾರೆ. ಸೊ ನಿಮ್ಮ ಪ್ರಕಾರ ದುಬೈ ಪಿಚ್ ಭಾರತಕ್ಕೆ ಪ್ಲಸ್ ಆಗುತ್ತಾ, ಆಸ್ಟ್ರೇಲಿಯಾವನ್ನ ಬಗ್ಗು ಬಡಿದು ಸೇಡು ತೀರಿಸಿಕೊಳ್ಳೋದು ಪಕ್ಕನ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.